ಅಯ್ಯ ಎಂತ ಮಾಡ್ತಾ ಇದ್ದೆ ತಮ್ಮ ದಾಸ ತಪ್ಪನ್ನು ದ್ವಾಸೆ ಮಾಡ ನೋಡಿ ಹೆಂಗಳು ಕಜ್ಜಾಯ ಅದು ಅದೇ ಕಜ್ಜಾಯ ಹೌದು ವನಸ್ಪತಿನೂ ಹೌದು ವನಸ್ಪತಿ ಆರೋಗ್ಯಕ್ಕೆ ಭಾರಿ ಚಲೋದು. ಎಷ್ಟೆಷ್ಟು ಹಾಕುತ್ತೆ ಅಕ್ಕಿನ? ಇದರಲ್ಲಿ 1 ಲೋಟ ಅಕ್ಕಿ, ಒಂದು ಅರ್ಧ ಲೋಟ ಅಕ್ಕಿಗೆ ಇದರಲ್ಲಿ 1 ಲೋಟ ಸೊಪ್ಪು. ಹಾಂ, ಅದರಲ್ಲೇ ಇದರಲ್ಲಿ 1 ಲೋಟ ಸೊಪ್ಪು. ಹಾಂ, ಇದು 1 ಅಕ್ಕಿ. ಅಕ್ಕಿಯ ಹಾಕಿ ಸೊಪ್ಪು ಹಾಕಿ ನೀರೆಷ್ಟು ಹಾಕ್ತೆ? ನೀರು ನುಣ್ಣಗೆ ಬೀಸೋವನ್ನ. ನುಣ್ಣಗೆ ಬೀಸವು ಒಂದು ಅರ್ಧ ಗಂಟೆ 3/4 ಗಂಟೆ ಅಕ್ಕಿ ನೆನೆಸಿಟ್ಕೊಳ್ಳವು. ನೆನೆಸಿ ಚೊಕ್ಕ ಮಟ್ಟು ಹಾಕೊಂಡು ನೀರು ಹಾಕಿ ಬೀಸವು. ಹಾಂ, ಬೀಸವು. ಇದೆ ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟ? ಹಾಂ, ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋವು. ಇಷ್ಟು ಹಿಟ್ಟಿಗೆ ಉಪ್ಪು. ಅಡುಗೆ ಬೆಲ್ಲನೂ ರಾಶಿ ಬೇಡ, ಸ್ವಲ್ಪ ಇದು ರುಚಿಗೆ ತಕ್ಕಷ್ಟು ಬೆಲ್ಲ. ಸ್ವಲ್ಪ ಸಿಹಿ ಆಗೋಟ್ಟು ಹಾಕಿ ಸಾಕು, ಭಾಳ ಸಿಹಿ ಹಾಕೋದು ಬೇಡ. ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಇಷ್ಟೇ ಸಿಹಿ. ಈಗ ಹೀಗೆ ಹಿಟ್ಟು ಮಡಚ್ಕೊಂಡು ಕಾಸ್ಕೊಂಡು ಉಪ್ಪು ಬೆಲ್ಲ ಎಲ್ಲ ಕರಗಿ ಬಂದು ಎಣ್ಣೆ ತಪ್ಪತ್ತ ದಾಸವಾಳ ಬಂಡಿ ಮೇಲೆ 2 ಕೈಯಿಂದ ಎಣ್ಣೆ ತಪ್ಪತ್ತೆ. ಇದು ಇಡ್ಲಿಗೆ ಬತ್ತು. ಆ ದಿವಸ ವಿಡಿಯೋದಲ್ಲಿ ಇಡ್ಲಿಗೆ ಮಾಡಿ ತೋರಿಸಿದ್ವಿ. ಇದು ದ್ವಾಸೆಗೆ ಬತ್ತು. ಮತ್ತೆ ಅದಕ್ಕೆ ಗೊತ್ತಿಲ್ಲ, ದ್ವಾಸೆ ಇಡ್ಲಿ. ಇದು ವನಸ್ಪತಿನೂ ಹೌದು, ತಿಂಡಿ ಆಹಾರನೂ ಹೌದು. ಇದು ಭಾರಿ ಒಳ್ಳೆಯದು. ಇದು ಅಂಶಕ್ಕೆ ಗಿಂಶಕ್ಕೆ ಅದಕ್ಕೆಲ್ಲ ಇದನ್ನ ದೋಸೆ ಇಡ್ಲಿ ಎಲ್ಲ ಮಾಡಿ ಬೆಣ್ಣೆ ಹಾಕ್ಕೊಟ್ಟ ಮತ್ತು ತಿಂದರೆ. ಮತ್ತು ಇದಕ್ಕೆ ಕೂದಲು ಒಟ್ಟಿಗೆ ಹೋಗಿ ಕುರಾಯ ಹೋಗ್ತಾರೆ. ಈ ಕುರ ಕಜ್ಜಿ ಆಗ್ತು, ಅದಕ್ಕೆ ಕೂದಲು ನಂಜೆಲ್ಲ ಹೋಗ್ತು. ಇದನ್ನು ದಾಸ ಸೊಪ್ಪಿನ ದೋಸೆ ಇಡ್ಲಿ ಏನಾದ್ರು ತಿಂಡಿ ಮಾಡಿಕೊಟ್ರೆ ಯಾರಿಗಾರುವ ಅದು ಕೂದಲು ಒಟ್ಟಿಗೆ ಹೋಗಿ ನಂಜೆಲ್ಲ ಹೋಗಿರ್ತದೆ. ಅದೆಲ್ಲ ಮಾಡ್ತಾರೆ. ಮೊದಲಿನ ಕಾಲದಿಂದ ಎಲ್ಲ ಮನೆ ಮದ್ದು. ಇದು ಈಗ ಯಾರು ಮಾಡ್ತಾಳೆ ಎಲ್ಲ ಡಾಕ್ಟರ್ ಔಷಧಿ ಬರ್ತಾರೆ ಅಂತ ಮಾಡಬೇಕು. ಮನೆ ಮದ್ದು ಇದೆಲ್ಲ ಏನು ಮಾಡ್ಕೊಂಡ್ರೆ ಭಾರಿ ಒಳ್ಳೆಯದು ಶರೀರಕ್ಕೆ. ತಂಪು ಯಾವುದಕ್ಕೂ ಗ್ಯಾಸ್ ಅಲ್ಲ, ಹಂಗೇಳಿ ನಂಜಲ್ಲ. ಹೀಗೆ ಅದೆಲ್ಲ ಯಾಕೆ ಇದು ಭಾರಿ ರುಚಿ. ನಮ್ಮಲ್ಲೀಗ ಅಪ್ಪಂಗೂ ಚಲೋ ಪ್ರೀತಿ ನಮ್ಮಲ್ಲಿ ಅಜ್ಜನಿಗೂ ಹಾಗೆ ಆಗಿತ್ತು. ಇಡ್ಲಿ ದೋಸೆ ಮಾಡಿಬಿಟ್ಟು ಇಲ್ಲದ್ದ ಬೆಣ್ಣೆ ಹಾಕ್ಕೊಂಡು ತಿಂತಿದ್ದ ಅದೆಲ್ಲ. ಹಾಂ ನೋಡಿ, ತಿಂಬಿಟ್ಟು ರುಚಿ ಆಗ್ತದೆ. ಹೆಂಗಕ್ಕೆಲ್ಲ ರುಚಿ ಇಡಿಸೋ ಕೊಟ್ಟಿಲ್ಲ. ಎಲ್ಲರಿಗೂ ಇಡಿಸಿ ಹೋಗ್ತೊಳಗೆ ಗೊತ್ತಿಲ್ಲ ಅಂತವ. ಆದರೆ ಹೆಂಗಕ್ಕೆಲ್ಲ ಭಾರಿ ರುಚಿ ಇದೆ. ಅದಕ್ಕಿಂತ ಮೇನು ಶರೀರಕ್ಕೆ ಭಾರಿ ಒಳ್ಳೆಯದು. ಮೋಷನ್ ಕ್ಲೀನ್ ಆಗ್ತು. ಮತ್ತು ಕೂದಲು ಗಿಡ್ಲು ಬಟ್ಟೆಗಳು ಮಣ್ಣು ತೆಗಿತ್ತು.
ತಂಪು. ಈಗ ಈ ದೊಡ್ಡಿ ಮೇಲೆ ಯಾರ್ದು ದೋಸೆ, ಬಾಕಿ ದೋಸೆ ಹಂಗೆ ಬೆಳಗ್ಗೆ ತಿಂಡಿಗೆ, ರಾತ್ರಿ ತಿಂಡಿಗೆ ಎಲ್ಲ ಮಾಡ್ಕೊಂಡು ತಿಂತಿದ್ದೆ ಆವಾಗ. ಬೆಳಗ್ಗೆ ತಿಂಡಿಗೂ ಒಂದಿಷ್ಟು ಇಡ್ಲಿ, ಒಂದಿಷ್ಟು ದೋಸೆ, ದಾಸವಾಳಗೆಲ್ಲ ಬೆಳ್ಕೊಂಡ್ರೆ ಇದಕ್ಕೆಲ್ಲ ಭಾರಿ ಆರೋಗ್ಯಕ್ಕೆ ಭಾರಿ ಚಲೋದು. ದಾಸವಾಳಗೆಲ್ಲ ಬೆಳ್ಕೊಂಡ್ರೆ ದಾಸವಾಳ ಸೊಪ್ಪಿಂದ ಎಂಥ ದೋಸೆ, ಇಡ್ಲಿ ಅಂತ ಮಾಡ್ಕೊಂಡ್ರು ಭಾರಿ ಒಳ್ಳೆಯದು. ಇದು ಬಜ್ಜಿ ತೊರಿ ಏನೇನು ಆಗ್ತಿದೆ ತಿಂದರೆ ಎಲ್ಲ ತಲೆಗಟ್ಟು. ಮತ್ತು ಇನ್ನು ತಂಪು ಶರೀರಕ್ಕೆ. ಮೊದಲೆಲ್ಲ ಬಟ್ಟೆ ಬೇನೆ ಹಾಕ್ತಿದ್ದ, ಬಟ್ಟೆ ಬೇನೆ ಹಾಕಿತ್ತು, ಕಲ ಕೈ ಆರಾಮಾದ್ಮೇಲೆ ಇದನ್ನು ಮಾಡ್ಕೊತಿದ್ದ ತಿಂಡಿಯ. ಜಾಸ್ತಿಗೆ ನಿಂಬು ಬೀಸ್ಕೊಳ್ಳೋದು ಸ್ವಲ್ಪ ಹಾಕಿ, ಇಡ್ಲಿಗೆ ಸ್ವಲ್ಪ ಕೊಡಿ ಬೀಸ್ಕೊಳ್ಳೋದು. ಹೀಗೆ ಸೊಪ್ಪನ್ನು ಉಂಗಾದ್ರೆ ಸಾಕಾಗ್ತದೆ, ಕೊಡಿ ಬೀಸ್ಕೊಳ್ಳೋದು. ಇಡ್ಲಿಗೂ ಒಂದು ತಾಸು ಹಾಕ್ತೀಯ, ದೋಸೆಗೂ ಒಂದು ಅರ್ಧ ತಾಸು ಹಾಕ್ತೀವಿ. ಅದು ಸರಿ ಆಗಿದೆ ದೋಸೆ. ಹಾಂ, ಸರಿ ಅಂತ